ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ನಿಮ್ಮ ವೇಣುಗೋಪಾಲ್. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಹೌ ಟು ಸಾಲ್ವ್ ಎ ಪೇರ್ ಆಫ್ ಈಕ್ವೇಷನ್ ಯೂಸಿಂಗ್ ರೂಲ್ ಆಫ್ ಕ್ರಾಸ್ ಮಲ್ಟಿಪ್ಲಿಕೇಶನ್, ಅಂದರೆ ಒಂದು ರೂಲ್ ಆಫ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ನ ಯೂಸ್ ಮಾಡಿಕೊಂಡು ನಾವು ಹೇಗೆ ಕೊಟ್ಟಿರುವಂಥ ಎರಡು ಈಕ್ವೇಷನ್ನಲ್ಲಿರುವಂಥ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈನ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. ಈ ಪರ್ಟಿಕ್ಯುಲರ್ ವಿಡಿಯೋ ಮಿಹಿತಾ ಅಕಾಡೆಮಿ ಮತ್ತು ಕನ್ನಡ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ನ ಸಹಯೋಗದಿಂದ ಮಾಡ್ತಾ ಇದ್ದೀವಿ. ನಿಮಗೇನಾದ್ರೂ ಸೇಮ್ ಕಂಟೆಂಟು ಇಂಗ್ಲೀಷಲ್ಲಿ ಬೇಕು ಅಂದರೆ ನಮ್ಮ ಇನ್ನೊಂದು ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ ಇದೆ, ಮಿಹಿತಾ ಅಕಾಡೆಮಿ ಅಂತ. ನೀವು ಆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು ಮತ್ತು ಟ್ಯೂನ್ ಇನ್ ಮಾಡ್ಬೋದು. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹೌ ಟು ಸಾಲ್ವ್ ಎ ಪೇರ್ ಆಫ್ ಈಕ್ವೇಷನ್ ಯೂಸಿಂಗ್ ರೂಲ್ ಆಫ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತ ನೋಡೋಣ. ಬನ್ನಿ ಈ ವಿಡಿಯೋ ಶುರು ಮಾಡೋಣ. ಕಮಿಂಗ್ ಟು ದ ಓವರ್ವ್ಯೂ ಆಫ್ ದಿಸ್ ಪರ್ಟಿಕ್ಯುಲರ್ ಮೆಥಡ್, ರೂಲ್ ಆಫ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ನೋಡೋದಾದರೆ, ಸೊ ಗಿವನ್ ಟೂ ಈಕ್ವೇಷನ್, ಓಕೆನಾ. ಓವರ್ವ್ಯೂ ನೋಡೋದಾದರೆ ದೇರ್ ಆರ್ ಟೂ ಈಕ್ವೇಷನ್, a1 x b1 y ಪ್ಲಸ್ c1 ಈಸ್ ಈಕ್ವಲ್ ಟು 0. ಇದರಲ್ಲಿ a1 b1 ಮತ್ತು c1 ಕಾನ್ಸ್ಟೆಂಟ್ ಆಗುತ್ತೆ, x ಮತ್ತು y ವೇರಿಯಬಲ್ ಆಗಿರುತ್ತೆ. ಅದೇ ರೀತಿ ವಿ ಹ್ಯಾವ್ ಅನದರ್ ಈಕ್ವೇಷನ್ ಕಾಲ್ಡ್ a2 x b2 y ಪ್ಲಸ್ c2. ಇಲ್ಲಿ a2 b2 c2 ಕಾನ್ಸ್ಟೆಂಟ್ ವ್ಯಾಲ್ಯೂ ಆಗಿರುತ್ತೆ, ಕರೆಕ್ಟ್ ಅಲ್ಲ, x ಆ್ಯಂಡ್ y ವೇರಿಯಬಲ್ ಆಗಿರುತ್ತೆ. ಸೊ ನಾವು ಈ ಕೊಟ್ಟಿರುವಂಥ ಎರಡು ಈಕ್ವೇಷನ್ ಏನಿದೆಯಲ್ಲ, ಈಕ್ವೇಷನ್ 1 ಮತ್ತು ಈಕ್ವೇಷನ್ 2 ಇದೆಯಲ್ಲ, ಈ ಎರಡು ಈಕ್ವೇಷನ್ನ ನಾವು ಸಾಲ್ವ್ ಮಾಡಿ ವಿ ಹ್ಯಾವ್ ಟು ಫೈಂಡ್ ಅ ವ್ಯಾಲ್ಯೂ ಆಫ್ x ಆ್ಯಂಡ್ y, ಓಕೆನಾ. ಸೊ ಈ ಥರ ಏನಾರು ಈಕ್ವೇಷನ್ ಇದ್ದರೆ ರೂಲ್ ಆಫ್ ಕ್ರಾಸ್ ಮಲ್ಟಿಪ್ಲಿಕೇಶನಲ್ಲಿ ಏನು ಬರುತ್ತೆ ಅಂತಂದರೆ x ಡಿವೈಡೆಡ್ ಬೈ b1 ಬೈ c multiplied by c2 minus c2 b2 multiplied by c1. Similarly, y divided by c1 a2 minus c2 a1. ಅದೇ ರೀತಿ 1 ಡಿವೈಡೆಡ್ ಬೈ ಕಾನ್ಸ್ಟೆಂಟ್ ಇರುತ್ತಲ್ಲ, ಅದು a1 b2 b2 a1 ಅಂತ ಆಗುತ್ತೆ. ಬನ್ನಿ ಈ ಪರ್ಟಿಕ್ಯುಲರ್ ಫಾರ್ಮುಲಾನ ಹೇಗೆ ಬರುತ್ತೆ ಅಥವಾ ಹೇಗೆ ಬರ್ಕೊಳೋದು ನಿಮ್ಗೆ ಕೊಟ್ಟಿರುವಂಥ ಈಕ್ವೇಷನಲ್ಲಿ ಅಂತ ನೋಡೋಣ. ಫಾರ್ ಎಕ್ಸಾಂಪಲ್, ನಿಮ್ಗೆ ಕೊಟ್ಟಿರುವಂಥ ಈಕ್ವೇಷನ್ ಏನು ಹೇಳಿ, a1x ಪ್ಲಸ್ b1y ಪ್ಲಸ್ c1c ಈಸ್ ಈಕ್ವಲ್ ಟು 0 ಅಂದರೆ ಇದನ್ನು ಈಕ್ವೇಷನ್ 1 ಅಂತ ತಗೋತಿರಲ್ವಾ. ಅದೇ ರೀತಿ a2x ಪ್ಲಸ್ b2y ಪ್ಲಸ್ c2 ಅಂದರೆ ಇದು ಸೆಕೆಂಡ್ ಈಕ್ವೇಷನ್, ಕರೆಕ್ಟ್ ಅಲ್ವಾ. ಸೊ ವಿ ಹ್ಯಾವ್ ಟು ರೈಟ್ ಡೌನ್ ದ ಕೋಎಫಿಷಿಯಂಟ್ ಆಸ್ ಫಾಲೋಸ್, x ಡಿವೈಡೆಡ್ ಬೈ b1 b2 ಏನಿದೆಯಲ್ಲ ಇದು ಇಲ್ಲಿ ಬರ್ಕೊಳ್ಳಿ, b1 b2 ಮತ್ತು c1 c2. ಎಕ್ಸ್ ಬರಿಬೇಕಾದ್ರೆ ನೀವು b1 b2 c1 c2 ಬರ್ಕೋಬೇಕು, ಈಸ್ ಈಕ್ವಲ್ ಟು y. ಈಗ y ಬರಿತಾ ಇದ್ದೀವಿ, ದೆನ್ ವಿ ಹ್ಯಾವ್ ಟು ರೈಟ್ c1 c2 ಮತ್ತು a1 a2 ಒಂದು ಕೆಳಗಡೆ ಬರಿಬೇಕು. ಅದೇ ರೀತಿ ಕಾನ್ಸ್ಟೆಂಟಿಗೆ 1 ಡಿವೈಡೆಡ್ ಬೈ a1 a2 b1 b2, ಇಲ್ಲಿ ನೋಡಿ a1 a2 b1 b2. ಇವಾಗ ಏನು ಮಾಡಬೇಕು ಅಂದರೆ ನಾವು ಮಲ್ಟಿಪ್ಲೈ ದ ಕೋಎಫಿಷಿಯಂಟ್ ಅಕ್ರಾಸ್ ದ ವೇ, ಅಂದರೆ ಕ್ರಾಸ್ ಆಗಿ ಮಲ್ಟಿಪ್ಲೈ ಮಾಡಬೇಕು, ವೇ ಇಂಡಿಕೇಟೆಡ್ ಬೈ ದ ಆ್ಯರೋ, ಆ್ಯಂಡ್ ಸಬ್ಟ್ರಾಕ್ಟ್ ದ ಮಲ್ಟಿಪ್ಲೈ ದ ಕೋಎಫಿಷಿಯಂಟ್ ಅಕ್ರಾಸ್ ದ ವೇ ಇಂಡಿಕೇಟೆಡ್ ಬೈ ದ ಆ್ಯರೋ. ಇವಾಗ b1ನ c2 ಇಂದ ಮಲ್ಟಿಪ್ಲೈ ಮಾಡಬೇಕು, ಇಲ್ಲಿ ನೋಡಿ ಇಲ್ಲಿ b1 c2 ಬಂತು, x ಡಿವೈಡೆಡ್ ಬೈ ಇಂಡಿಕೇಟೆಡ್ ಬೈ ಆ್ಯರೋ ಆ್ಯಂಡ್ ಸಬ್ಟ್ರಾಕ್ಟ್ ದ ಪ್ರಾಡಕ್ಟ್ ಫಾರ್ಮ್ ಬೈ ದ ಅಸೆಂಡಿಂಗ್ ಫಾರ್ಮ್ ಫ್ರಮ್ ದ ಪ್ರಾಡಕ್ಟ್ ಫಾರ್ಮ್ ಬೈ ದ ಡಿಸೆಂಡಿಂಗ್ ಫಾರ್ಮ್. ಇದೆರಡು ಮಲ್ಟಿಪ್ಲೈ ಆದಾಗ ಪ್ರಾಡಕ್ಟ್ ಬರುತ್ತಲ್ಲ, ಇದನ್ನು ಇದರಿಂದ ಸಬ್ಟ್ರಾಕ್ಟ್ ಮಾಡಬೇಕಾಗತ್ತೆ, ಗೊತ್ತಾಗ್ತಿದೆಯಲ್ಲ. ಅದೇ ರೀತಿ y1 ಡಿವೈಡೆಡ್ ಬೈ c1 ಇಂಟು a2 c1 ಇಂಟು a2 ಮೈನಸ್ c2 ಇಂಟು a1, ಗೊತ್ತಾಗ್ತಿದೆಯಲ್ಲ. ಅದೇ ರೀತಿ 1 ಡಿವೈಡೆಡ್ ಬೈ a1 b2 ಮೈನಸ್ a2 b1, ದಿಸ್ ಒನ್ ಹ್ಯಾಸ್ ಟು ಬಿ a2 b1 ಆಗುತ್ತೆ, ಓಕೆನಾ. ಸೊ ಲೆಟ್ ಅಸ್ ಮೂವ್ ಆನ್ ಆ್ಯಂಡ್ ಫೈಂಡ್ ಔಟ್ ಆರ್ ಸಿ ಹೌ ಕ್ಯಾನ್ ವಿ ಸಾಲ್ವ್ ದ ಈಕ್ವೇಷನ್ ಯೂಸಿಂಗ್ ದ ಸೇಮ್ ಮೆಥಡ್. ಓಕೆ, ನೀವು ಇಲ್ಲಿ ನೋಡ್ಬೋದು ವಿ ಹ್ಯಾವ್ ಟೂ ಈಕ್ವೇಷನ್ಸ್. ಸೊ ಕೋಎಫಿಷಿಯಂಟ್ ಹೇಗೆ ಬರ್ಕೋಬೇಕು, ದೆನ್ ಎಕ್ಸ್ ಡಿವೈಡೆಡ್ ಬೈ 5/4 ಬರ್ಕೋಬೇಕು, ಅದೇ ರೀತಿ 9/8 ಬರ್ಕೋಬೇಕು, ಈಸ್ ಈಕ್ವಲ್ ಟು y ಡಿವೈಡೆಡ್ ಬೈ 9 8 ಮತ್ತು ಕೋಎಫಿಷಿಯಂಟ್ ಆಫ್ ಎಕ್ಸ್ 4 3 ಬರ್ಕೋಬೇಕು, ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ, ಇವಾಗ ಏನು ಬರ್ಕೋಬೇಕು ನಾವು, 4/3 ಆ್ಯಂಡ್ 5 4. ಸೊ ಇವಾಗ ವಿ ಹ್ಯಾವ್ ಟು ಮಲ್ಟಿಪ್ಲೈ, ಕ್ರಾಸ್ ಮಲ್ಟಿಪ್ಲೈ, ಇದೆರಡನ್ನು ಮಲ್ಟಿಪ್ಲೈ ಮಾಡಿ ರಿಸಲ್ಟ್ನ ಇದರಿಂದ ಸಬ್ಟ್ರಾಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಎಕ್ಸ್ ಡಿವೈಡೆಡ್ ಬೈ, ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ, ಇಲ್ಲೂ ಕೂಡ ಅಷ್ಟೇ, ಗೊತ್ತಾಗ್ತಿದೆಯಲ್ಲ. ಸೊ ಇವಾಗ ಎಕ್ಸ್ ಡಿವೈಡೆಡ್ ಬೈ 8 5 40 ಮೈನಸ್ 9 4 36, ಕರೆಕ್ಟ್ ಅಲ್ವಾ, is equal to
ವೈ ಡಿವೈಡೆಡ್ ಬೈ 9×3 = 27 ಮೈನಸ್ 8×4 = 32 ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 4×4 = 16 ಮೈನಸ್ 5×3 = 15. ಸೊ ಇವಾಗ ಮತ್ತೆ ಇದು ನೋಡಿದ್ರೆ ಎಕ್ಸ್ ಡಿವೈಡೆಡ್ ಬೈ 4 ಆಗುತ್ತೆ ಇಸ್ ಈಕ್ವಲ್ ಟು ವೈ ಡಿವೈಡೆಡ್ ಬೈ -5 ಆಗುತ್ತೆ. ಇದು 1 ಡಿವೈಡೆಡ್ ಬೈ 1 ಆಗುತ್ತೆ. ಸೊ ಇವಾಗ ಏನು ಮಾಡಬೇಕು ಅಂತ ಅಂದರೆ ನಾವು ಇದನ್ನು ಮತ್ತು ಇದನ್ನು ಕನ್ಸಿಡರ್ ಮಾಡಬೇಕು ಮತ್ತು ಇದನ್ನು ಕನ್ಸಿಡರ್ ಮಾಡಬೇಕು. ದೆನ್ ಯು ವಿಲ್ ಗೆಟ್ ಎನ್ ಆನ್ಸರ್. ಫಾರ್ ಎಕ್ಸಾಂಪಲ್ ಎಕ್ಸ್ ಡಿವೈಡೆಡ್ ಬೈ 4 ಈಸ್ ಈಕ್ವಲ್ ಟು 1. ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ 4 ಆಗುತ್ತೆ. ಕರೆಕ್ಟ್ ಅಲ್ವಾ? ಈ 4ನ ಮಲ್ಟಿಪ್ಲೈ ಮಾಡಿದ್ರೆ 4 ಆಗುತ್ತೆ. ಅದೇ ರೀತಿ y ಡಿವೈಡೆಡ್ ಬೈ -1 ಈಸ್ ಈಕ್ವಲ್ ಟು 1 ಇದೆ. y ಈಸ್ ಈಕ್ವಲ್ ಟು ಏನಾಯ್ತು ಹೇಳಿ -5 ಆಗುತ್ತೆ. ಸೊ ದ ವ್ಯಾಲ್ಯೂ ಆಫ್ x ಆ್ಯಂಡ್ y ಆರ್ x ಈಸ್ ಈಕ್ವಲ್ ಟು 4 ಆ್ಯಂಡ್ y ಈಸ್ ಈಕ್ವಲ್ ಟು -5. ಕ್ಲಿಯರ್ ಅಲ್ಲ ಫ್ರೆಂಡ್ಸ್? ವೆಲ್ಕಮ್ ಬ್ಯಾಕ್. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಹೌ ಕ್ಯಾನ್ ವಿ ಸಾಲ್ವ್ ಯೂಸಿಂಗ್ ರೂಲ್ ಆಫ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತ. ನೀವು ಇಲ್ಲಿ ನೋಡ್ಬೋದು ನಮ್ಮ ಹತ್ರ 2 ಈಕ್ವೇಷನ್ಸ್ ಇದೆ. ಸೊ ದ ಈಕ್ವೇಷನ್ಸ್ ಆರ್ 8x - 9y ಈಸ್ ಈಕ್ವಲ್ ಟು 7y ಈಸ್ ಈಕ್ವಲ್ ಟು 19. ಇದನ್ನು ನಾವೇನಂತ ಬರ್ಕೋಬೋದು 8x - 7y ಪ್ಲಸ್ 19ನ ಲೆಫ್ಟ್ ಹ್ಯಾಂಡ್ ಸೈಡಿಗೆ ತಗೊಂಡ್ರೆ -19 ಆಗುತ್ತೆ. ಕರೆಕ್ಟ್ ಅಲ್ವಾ? ಈಕ್ವಲ್ ಟು 0. ಅದೇ ರೀತಿ 10x - 9y - 23 ಈಸ್ ಈಕ್ವಲ್ ಟು 0. ಇದೆರಡು ಈಕ್ವೇಷನ್ ಇದೆ. ಸೊ ನಾವು ಇವಾಗ ದೆನ್ ಅಪ್ಲೈಯಿಂಗ್ ರೂಲ್ ಆಫ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ಕರೆಕ್ಟ್ ಅಲ್ವಾ? ಸೊ ಏನಂತ ಮಾಡ್ಕೋಬೋದು, ಇದು ಎಕ್ಸ್ ಡಿವೈಡೆಡ್ ಬೈ -7ನ -9 -7ನ -9 ಬರ್ಕೊಳ್ಳಿ. ಬಿ ಕೋಎಫಿಷಿಯಂಟ್ಸು ಮತ್ತು ಕಾನ್ಸ್ಟೆಂಟ್ -19 -23 ಬರ್ಕೋಬೇಕು. -23 ಕರೆಕ್ಟ್ ಅಲ್ವಾ? ಈಸ್ ಈಕ್ವಲ್ ಟು y ಡಿವೈಡೆಡ್ ಬೈ -19 -23 ಅದಾದಮೇಲೆ 8 10. ಓಕೆನಾ? 8 and 10 ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 8 10 ಎಕ್ಸ್ ಕೋಎಫಿಷಿಯಂಟ್ ಬರ್ಕೊಂಡ್ವಿ, ಆಮೇಲೆ y ಕೋಎಫಿಷಿಯಂಟ್ಸು -7 -9 ಆಗುತ್ತೆ. ಸೊ ಇವಾಗ ಇದನ್ನು ಸಾಲ್ವ್ ಮಾಡಿ. ಎಕ್ಸ್ ಡಿವೈಡೆಡ್ ಬೈ, ಸೊ ಇದೆರಡನ್ನು ಮಲ್ಟಿಪ್ಲೈ ಮಾಡಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 723 ಏನಾಗುತ್ತೆ 161 ಆಗುತ್ತೆ. ಓಕೆನಾ? ಸೊ ಯು ಕ್ಯಾನ್ ಡೂ ದ ಸಿಂಪಲ್ ಮಲ್ಟಿಪ್ಲಿಕೇಶನ್. ಆಮೇಲೆ ಮೈನಸ್ ಸಿಂಬಲ್ ಬರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಹೌಎವರ್ ಈ ಮೈನಸ್ಸು ಇದ್ದೇ ಇರುತ್ತೆ. ಈ ಡೈರೆಕ್ಷನಲ್ಲಿ ಮಲ್ಟಿಪ್ಲೈ ಮಾಡೋದನ್ನು ಇದರಿಂದ ಸಬ್ಟ್ರಾಕ್ಟ್ ಮಾಡಬೇಕಾಗತ್ತೆ. 19 9s ಏನಾಗುತ್ತೆ 171 ಆಗುತ್ತೆ. ಓಕೆನಾ? 171 ಈಸ್ ಈಕ್ವಲ್ ಟು y ಡಿವೈಡೆಡ್ ಬೈ -19 ಇಂಟು 10 -190 ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 23 8s ಏನಾಗುತ್ತೆ ಅಂದರೆ 184 ಆಗುತ್ತೆ. 184 -184 ಆಗುತ್ತೆ. ಬಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಅಲ್ಲಿ. ಓಕೆನಾ? ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 8×9 = 72 ಅಲ್ವಾ? -72 ಆಗುತ್ತೆ. ಕರೆಕ್ಟ್ ಅಲ್ವಾ? ಅದೇ ರೀತಿ ಮೈನಸ್ ಇಂಟು ಮೈನಸ್ ಪ್ಲಸ್ -70 ಆಗುತ್ತೆ. 17 -70 ಆಗುತ್ತೆ. ಇದು +70 ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ನಾವು ಎಕ್ಸ್ ಡಿವೈಡೆಡ್ ಬೈ -10 ಈಸ್ ಈಕ್ವಲ್ ಟು y ಡಿವೈಡೆಡ್ ಬೈ -6 ಈಸ್ ಈಕ್ವಲ್ ಟು, ಗೊತ್ತಾಗ್ತಿದೆಯಲ್ಲ, 1 ಡಿವೈಡೆಡ್ ಬೈ -2 ಆಗುತ್ತೆ. ಈ ಮೈನಸ್ ಏನಿದೆಯಲ್ಲ ಎಲ್ಲ ಕಡೆ ಕ್ಯಾನ್ಸಲ್ ಮಾಡೋಣ. ಓಕೆ? ಸೊ ಇವಾಗ ಎಕ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ಎಕ್ಸ್ ಮತ್ತು ಇದು 1/2 ತಗೊಳ್ಳೋಣ. ಎಕ್ಸ್ ಬೈ 10 ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2 ಆಗುತ್ತೆ. ಇಂಪ್ಲೈ ಎಕ್ಸ್ ಈಸ್ ಈಕ್ವಲ್ ಟು 10 ಡಿವೈಡೆಡ್ ಬೈ 2 ಆಗುತ್ತೆ. ಇಂಪ್ಲೈ ಎಕ್ಸ್ ಈಸ್ ಈಕ್ವಲ್ ಟು 5 ಆಗುತ್ತೆ. 2 1s 2, 2 5s 10. ಎಕ್ಸ್ ವ್ಯಾಲ್ಯೂ ಏನಾಯಿತು 5 ಆಯಿತು. ಗೊತ್ತಾಯ್ತಲ್ಲ? ಅದೇ ರೀತಿ y ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದಕ್ಕೆ ನಾವೇನು ಮಾಡ್ಬೋದು, ಇಲ್ಲಿ ಇದು ಮತ್ತು ಇದನ್ನು ತಗೋಬೇಕಾಗತ್ತೆ. y ಡಿವೈಡೆಡ್ ಬೈ 6 ಈಸ್ ಈಕ್ವಲ್ ಟು 1/2 ಆಗುತ್ತೆ. ಇಂಪ್ಲೈ y ಈಸ್ ಈಕ್ವಲ್ ಟು 6/2 ಆಗುತ್ತೆ. 2 1s 2, 2 3s 6. y ವ್ಯಾಲ್ಯೂ ಏನಾಗುತ್ತೆ 3 ಆಗುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಈ ರೀತಿ ನೀವು ಕೊಟ್ಟಿರುವಂಥ 2 ಈಕ್ವೇಷನಲ್ಲಿ ಎಕ್ಸ್ ಮತ್ತು ವೈ ವೇರಿಯಬಲ್ನ ರೂಲ್ ಆಫ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಯೂಸ್ ಮಾಡಿಕೊಂಡು ಈ ಕೋಎಫಿಷಿಯಂಟ್ಸ್ ಅಥವಾ ಎಕ್ಸ್ ಮತ್ತು ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೋದು. ಗೊತ್ತಾಯ್ತಲ್ಲ? ಹೋಪ್ಫುಲಿ ನಿಮಗೆ
ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಹೋಪ್ಫುಲಿ ನಿಮಗೆ ಈ ವಿಡಿಯೋದಲ್ಲಿ ಹೌ ಕ್ಯಾನ್ ಯು ಮೇಕ್ ಯೂಸ್ ಆಫ್ ಕ್ರಾಸ್ ಮಲ್ಟಿಪ್ಲಿಕೇಶನ್, ರೂಲ್ ಆಫ್ ಕ್ರಾಸ್ ಮಲ್ಟಿಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ಎಕ್ಸ್ ಮತ್ತು ವೈ ವ್ಯಾಲ್ಯೂನ ಕೊಟ್ಟಿರುವಂಥ 2 ಈಕ್ವೇಷನಲ್ಲಿ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಗೊತ್ತಾಯಿತು ಅನ್ಕೋತೀನಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಲ್ಸೋ ನೀವೇನಾದ್ರೂ ಪೇರೆಂಟ್ಸ್ ಆಗಿದ್ದರೆ ನಿಮ್ಮ ಮಕ್ಕಳಿಗೆ ಯಾವ ಟಾಪಿಕ್ ರಿಲೇಟೆಡ್ ವಿಡಿಯೋ ಬೇಕು ಅಂತ ನನಗೆ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅಟ್ ದ ಸೇಮ್ ಟೈಮ್, ಇಫ್ ಯು ಆರ್ ಬೇಸಿಕಲಿ ದ ಪೀಪಲ್ ಫ್ರಮ್ ನಾರ್ತ್ ಇಂಡಿಯಾ, ಆರ್ ಎಲ್ಸ್ ಇಫ್ ಯುವರ್ ಕಿಡ್, ನಿಮ್ಮ ಮಕ್ಕಳೇನಾದ್ರೂ ಇಂಗ್ಲೀಷಲ್ಲಿ ಚೆನ್ನಾಗಿ ಕಲಿತಾರೆ ಅಂತ ಅಂದರೆ ನಮ್ಮ ಮಿಹಿತಾ ಅಕಾಡೆಮಿ ಅಂತ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ. ಓಕೆ, ಸೊ ನಮ್ಮ ಮಿಹಿತಾ ಅಕಾಡೆಮಿ ಅಂತ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ. ನೀವು ಆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೇಮ್ ಕಂಟೆಂಟು ಅಲ್ಲಿ ಕಂಪ್ಲೀಟ್ ಇಂಗ್ಲೀಷಲ್ಲಿ ಎಕ್ಸ್ಪ್ಲನೇಷನ್ ಇರುತ್ತೆ. ಹೋಪ್ಫುಲಿ this video was helpful guys. Thank you so much and see you in the next one. Have a good one. Bye bye.